ಮಾಡಿದಂಥ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ ದಿನಾಂಕ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಬಸರ್ಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ್ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಕಳವು ಪ್ರಕರಣ ದಾಖಲಾಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಶ್ರೀ ಪವಾಡ್ ಬಸವೇಶ್ವರರವರ ಬೆಳ್ಳಿಯ ಮೂರ್ತಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 kg ತೂಕದಿರುತ್ತೆ. ಇದರ ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಮಹತ್ವವಾದಂಥ ದೇವಸ್ಥಾನ. ಬಸರ್ಕೋಟ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿದ್ವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನು ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನು ಪತ್ತೆ ಕಾರ್ಯ ಮಾಡೋಕ್ಕೆ 4 ತಂಡಗಳನ್ನು ರಚನೆ ಮಾಡಿದರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ ಬಾಗೇವಾಡಿ ಉಪವಿಭಾಗದ DSP ರವರಾದಂಥ ಚಂದ್ರಕಾಂತ್ ನಂದರೆಡ್ಡಿರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ರವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಭಂಗಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನು ಮಾಡಿ ಭಾಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನು ಮಾಡಿ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಂತಂದರೆ ಈ ಅಪರಾಧಿಗಳು ಜೂನ್ ತಿಂಗಳಲ್ಲೇ ಒಂದು ಸಾರಿ ಬಂದು ಹೋಗಿರ್ತಾರೆ. ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂಥ ವಿವರವನ್ನು ಮತ್ತು ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತು ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತು ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟು ಇದೆ. ಯಾಕಂದರೆ ಅವನಿಗೆಲ್ಲ ಒಂದು 5-6 ಕೇಸುಗಳು ಈಗಾಗಲೇ ರಾಜಸ್ಥಾನ ಮತ್ತು ಗುಜರಾತ್ದಲ್ಲಿ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಬಸರ್ಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದರೆ ಆ ಮೂರ್ತಿಯನ್ನು ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನು. ಸೊ ನೋಡ್ಕೊಂಡೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸು ರಾತ್ರಿ ಹೊತ್ತು ಬಂದುಬಿಟ್ಟು ಅಲ್ಲೆಲ್ಲ ಉಳಿದವರೆಲ್ಲ ಮಲಗಿದಾಗ ಅದನ್ನು ತೊಗೊಂಡೋಗಿ 5th ನೈಟ್ ಆ್ಯಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗಿಬಿಟ್ಟರೆ ಆ ಮೂರ್ತಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದರೆ ಮೊದಲನೇ ಆರೋಪಿ ಏನಿದ್ದಾನೆ ಇವನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸು, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 15 days ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತೊಗೊಂಬಂದಿದ್ದಾರೆ. ಸೊ ಏನು ಡಿಸ್ಪೋಸ್ ಮಾಡಿದ್ರು, ಸೊ ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 kg 1 kg ಗಟ್ಟಿ ಬೆಳ್ಳಿ ಇದೆ. ಮತ್ತು 4 kg ಕೂಡ ಅದು ಮೂರ್ತಿ ತುಂಡು ಮಾಡಿದಂಥ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ತನಿಖಾ ತಂಡ ಸುಮಾರು 1 ತಿಂಗಳಕ್ಕಿಂತಲೂ ಹೆಚ್ಚು ಇದರಲ್ಲಿ ಶ್ರಮ ವಹಿಸಿ ಇದನ್ನು ಪತ್ತೆ ಮಾಡಿದ್ದಾರೆ. 32 kg ಅದು 75% ಪ್ಯೂರಿಟಿ ಇರುವಂಥ ಬೆಳ್ಳಿ. ಸೊ ಅದಕ್ಕೆ ದೇವಸ್ಥಾನ ಕಮಿಟಿಯವರು ಬಂದಿದ್ದಾರೆ, ಇಫ್ ಐ ಆಮ್ ನಾಟ್ ರಾಂಗ್. 75% ಪ್ಯೂರಿಟಿ. ಬಟ್ ಈಗ ನಮ್ಮ 23 kg ಇದೆ, ಇಟ್ ಈಸ್ 99% ಪ್ಯೂರಿಟಿ ಇದೆ. ಸೊ ಹಾಗಾಗಿ ಕರಗಿಸಿ ಕೊಟ್ಟಾದ ಮೇಲೆ ದೆನ್ ದ ರಿಕವರಿ ಈಸ್ ಲೈಕ್ ಅವ್ರು ಎಷ್ಟು ಅವ್ರಿಗೆ ಬಂದಿರುತ್ತೆ ಅದನ್ನು ಕೊಡ್ತಾರೆ. ಸೊ ಆನ್ ದ ಪ್ಯೂರಿಟಿ ವೈಸು ಇಟ್ ಈಸ್ 100% ರಿಕವರಿ ಆಗಿದೆ. ಲಿಂಕ್ ಅದು ಸ್ಥಳೀಯವಾಗಿ ಏನೂ ಇಲ್ಲ. ಅವರು ಚಿತ್ರದುರ್ಗದಲ್ಲಿ ಕೌಟುಂಬಿಕ ಸಂಬಂಧಗಳು ಇರೋದ್ರಿಂದ ಹೋಗಿ ಬರೋದು ಅವನಿಗೆ ಗೊತ್ತಿದೆ, ಈ ರಸ್ತೆ ಗೊತ್ತಿದೆ. ಬಟ್ ಇವನು ಟೆಂಪಲ್ಸ್ಗಳನ್ನ ಸರ್ಚ್ ಮಾಡಿದ್ದಾರೆ ಇವರು. ಇದೇ ಬಸರ್ಕೋಡೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಸೊ ಈ ರೀತಿ
ಹೈವೇ ಅಕ್ಕಪಕ್ಕ ಇರುವಂಥ ವಿಲೇಜಸ್ಗಳಿಗೆ ಹೋಗಿಬಿಟ್ಟು ಚೆಕ್ ಮಾಡಿದಾಗ ಈ ದೇವಸ್ಥಾನ ಅವರಿಗೆ ಈಸಿ ಟಾರ್ಗೆಟ್ ಆಗಿದೆ. ಊರು ಹೊರಗಡೆ ಇದೆ, ವಿಶಾಲವಾಗಿದೆ, ದೊಡ್ಡದಿದೆ. ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ನೋಡಿದಾಗಲೂ ಕೂಡ ಮೂರ್ತಿಯನ್ನು ಲಿಫ್ಟ್ ಮಾಡೋದಕ್ಕೆ ತೆಗೆಯೋದಕ್ಕೆ ದೇ ಹ್ಯಾವ್ ಫೌಂಡ್ ದ ಅಪಾರ್ಚುನಿಟಿ. ಹಾಗಾಗಿ ದೇ ಹ್ಯಾವ್ ಟಾರ್ಗೆಟೆಡ್ ಇಟ್. ಅದೇ ಈ 3 ಜನ ಆರೋಪಿತರಲ್ಲಿ ಮೊದಲನೇ ಆರೋಪಿ ಏನು ತಮಗೆ ಕೊಟ್ಟಿದೆ ಸುರೇಶ್ ಕುಮಾರ್ ಅನ್ನೋನ ಮೇಲೆ, ಅವನ ಮೇಲೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಒಟ್ಟು 5 ಕೇಸ್ಗಳಿವೆ. ಕರ್ನಾಟಕದಲ್ಲಿ ಇದೇ ಫಸ್ಟ್ ಕೇಸ್ ಅವರು. ಇದು ಬೆಲ್ಟ್ ಆಗಿದೆ ಸರ್, ಅವನಿಗೆ ಅಷ್ಟು ಟೈಮ್ಸ್ ಆಗಿಲ್ಲ. ಹೌದು ಸರ್. ಬೆಲ್ಟ್ ಮಾಡಕ್ಕೆ ನೋಡ್ಯಾರ ಸರ್, ಆಗಿದೆ. ನಂಬರ್ 1 ಮನೆಯಲ್ಲೇ ಸಿಕ್ಕಿದೆ ಸರ್. ಫ್ಲಾಟ್ನಾಗ ಇತ್ತು ಸರ್. ಇದರ ಹೆಡೆ ಇದು ಸೀಸರ್, ಪ್ರಾಪರ್ ಸೀಸರ್ ಈ ಸರ್ ಕಟ್ಟು ಕೂಡ ಸರ್. ಒಂದು FSL ವ್ಯಾನ್ ಪರಿಪೂರ್ಣ ಬರೋಬ್ಬರ ಆಗೈತೆ. ಸರ್ ಓಕೆ. ಇಲ್ಲೇ ಕೂದ್ರಪ್ಪ, ಬಿಟ್ಟು ಸರ್ ಓಕೆ. ಇಲ್ಲೇ ಕೂದ್ರಪ್ಪ, ಬಿಟ್ಟು